ಬಿಗ್ ಬಾಸ್ ಅಲ್ಲಿ ಒಂದಷ್ಟು ಜನ ನಿಮ್ ಜೊತೆ ಎಲ್ಲ ಇದ್ರಲ್ಲ, ಹಾ. ಅವ್ರ ಹೆಸರುಗಳನ್ನ ಹೇಳ್ತೀನಿ. ಹ್ಮ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೇಕು. ಹೇಳ್ತಿರಲ್ಲ, ಹೇಳ್ತೀರಿ. ಅವ್ರು ನಿಮ್ಗೆ ಹೆಂಗ್ ಅನ್ಸಿದ್ರು? ಒಳ್ಳೆಯವ್ರು ಅನ್ಸಿದ್ರ, ಕೆಟ್ಟದ್ ಅನ್ಸಿದ್ರ? ಏನು ನಿಮ್ ಬಗ್ಗೆ ನಿಮ್ಗೆ ಹೆಂಗ್ ಅನ್ನಿಸ್ತೋ ಅದನ್ನ ಹೇಳಿ, ಓಕೆನಾ? ಮೊದಲನೇದಾಗಿ ಕರಿಬಸಪ್ಪ ಅವರು. ಕರಿಬಸಪ್ಪರ ಅವ್ರು ಏನು ಒಂದೇ ವಾರದಾಗ ಹೋದ್ರಿ, ಅವರು ಎಲ್ಲ ಚೆನ್ನಾಗಿದ್ರು. ಹ್ಮ್. ಅವ್ರಿಗೆ ಮತ್ತೆ ಏನಾಯ್ತೋ ಏನಿಲ್ಲ, ಬಿಡು ಒಳ್ಳೆಯವ್ರೆ ಇದ್ರು ಅವ್ರು. ಹ್ಮ್. ಅಮಿತ್ ಏನ್ ಅವನ ಹೆಸರು? ಆರ್ ಜೆ ಅಮಿತ್. ಅವ್ರು ಒಳ್ಳೆ ಹುಡುಗ, ಒಳ್ಳೆಯವರು. ಅದ್ ಹೆಂಗಾಯ್ತೋ ಏನಾಯ್ತೋ ಒಂದೇ ವಾರದಾಗ ಹೋದ್ರಿ ಒಂದೇ ಅವ್ರು. ವಾರಕ್ಕೆ ಬೇಜಾರಾಯ್ತು. ಬೇಜಾರಾಯ್ತು. ನಾನು 5 ವಾರ ಇದ್ದು ಇಷ್ಟು ಬೇಜಾರಾಯ್ತು. ಪಾಪ ಒಂದೇ ವಾರ ಇದ್ದು ಇಷ್ಟು ಬೇಜಾರಾಗಿರ್ಬೇಕು. ಹೌದು, ತುಂಬಾ ಹ್ಮ್, ಬೇಜಾರ. ಓಕೆ. ಈಗ ಅವ್ರು ಹೋಗಾಳಗ್ ನನ್ ಪಾಪ ಅನಿಸ್ತು. ಪಾಪ ಅನ್ನಿಸ್ತಾ ಆರ್ ಜೆ ಅಮಿತ್ ಅವ್ರಿಗೆ? ಹಾ. ಹೇಳಿಮ್ಮ, ಈಗ ಕರಿಬಸಪ್ಪ ಅವರು ಮತ್ತೆ ಅಮಿತ್ ಅವರು ಒಂದೇ ವಾರಕ್ಕೆ ಬಂದ್ಬಿಟ್ರು. ಹೌದು, ಒಂದೇ ನಿಮ್ಗೆ ವಾರಕ್ಕೆ. 5 ವಾರ ಇದ್ದು ಬೇಜಾರಾಯ್ತು. ಪಾಪ. ಬೇಜಾರಾಯ್ತು. ಪಾಪ ಅವ್ರು ಒಂದೇ ವಾರಕ್ಕೆ ಒಂದೇ ಬಂದ್ಬಿಟ್ರು. ವಾರಕ್ಕೆ ಬಂದು ತುಂಬಾ ಬೇಜಾರಾಯ್ತು. ತುಂಬಾ ಬೇಜಾರಾಯ್ತು. ತುಂಬಾ ಬೇಜಾರು. ಸೊ ಮುಖನೇ ಚಿಕ್ಕದ್ ಮಾಡ್ಕೊಂಡು ಹೌದಾ? ಆಚೆ ಹೋದ್ರು. ಹೌದು. ಅಶ್ವಿನಿ ಅವರು. ಅಶ್ವಿನಿ ಎರಡನೇ ಮೊನ್ನೆ ಹೆಲ್ಮೆಟ್ ಆದ್ರಲ್ಲ, ಮಂಜು ಭಾಷಿನಿ. ಹಾ, ಅಶ್ವಿನಿ ಮಂಜು ಅಂದ್ರೆ ಭಾಷಿನಿ. ಅದಕ್ಕ ಇನ್ನು ಅಶ್ವಿನಿ ಅಲ್ಲಿ ಆಳ. ಅಲ್ಲ. ಹಾ, ಹುಡುಗಿ ಅಲ್ಲ ರೇ. ಹುಡುಗಿ. ಹುಡುಗಿ. ಹ್ಮ್. ಒಳ್ಳೆರು ಅಡಿಗೆ ಮಾಡ್ತೀವಿ. ಅಡ್ಗೆ ಮಾಡ್ತಿದ್ರಾ? ಜಂಟಿ ಅಲ್ರಿ ಅಡಿಗೆ ಮಾಡ್ತಿದ್ರು. ಓಕೆ ಓಕೆ ಓಕೆ. ನಾವು ಒಂಟಿ ಅಲ್ಲರಿ. ಹ್ಮ್. ನಾವು ರಾಜ ರಾಣಿಗಳಾಗಿದ್ದೆವು. ನೀವು ರಾಜ ರಾಣಿ ನಾವು ಆಗಿದ್ರಿ. ರಾಜ ರಾಣಿ 2 ವಾರ. ಅಲ್ತಮ್ಮ ಗಿಲ್ಲಿ ಹಾಲ್ ಕಾಸ್ಕೊಂಬ, ಬಿಸಿನೀರ್ ಕಾಸ್ ಹಿಂಗೆಲ್ಲ ಮಾಡಿಸ್ಕೊಂಡಿದ್ರಾ? ಮಾಡಿಸ್ಕೊಂಡೆ ಗಿಲ್ಲಿ. ಆಯ್ತ್ಮೇಲೆ ತಂದ್ ನಿಂತು ಒಡೆ ಬರವ. ಮಲ್ಲಿ ಮಲ್ಲಿ ಅಂತ ಅನ್ಕೊಂಡ್ ಬಂದ್ಬಿಡ್ತಿದ್ರು ಗಿಲ್ಲಿ ಅವರು. ಗಿಲ್ಲಿಯವರು ಒಡೆ ಒಂದು ಮಾಡ್ಕೊಡ. ಮಂಜು ಭಾಷಿನಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮಂಜು ಭಾಷಿನಿ ಅವರು ಒಳ್ಳೆಯವ್ರ. ಹ್ಮ್. ನನಗೊಂದ್ಸಲ ನಮ್ಗೇನು ಅರ್ಥ ಆಗಲ್ಲ ಅದೇ ಒಂದ್ ಸ್ವಲ್ಪ ಬೇಜಾರಾಯ್ತು. ಅದೊಂದು ಬೇಜಾರಾಯ್ತು. ಅದು ಬೇಜಾರಾಯ್ತು. ಹ್ಮ್ ಹ್ಮ್. ನಾನು ಅರ್ಥ ಆಗ್ಲಾರ್ದೆ ಬಂದಿನೇನು ಎಲ್ಲರಿಗೆ. ಅಲ್ಲಿ ಟಾಸ್ಕ್ ನೋಡಿದಿಂದ ಅರ್ಥ ಆಗ್ತದ. ಹ್ಮ್. ಪದೇ ಯಾಕೆ ಹಂಗೆ ಹೇಳ್ತೀನಿ ನನ್ಗೆ ಹ್ಮ್ ಹ್ಮ್. ಅಂತ ನಾಕಿಗೆ ಒಂದ್ ಸ್ವಲ್ಪ ಇಲ್ಲಮ್ಮ, ನಾನು ಆ ಥರ ಹೇಳಿಲ್ಲ ಅಂತ ಹ್ಮ್. ಅಷ್ಟೇ. ಅದು ಬಿಟ್ಟು ಮತ್ತೇನು ಬೇಜಾರಿಲ್ಲ. ಸತೀಶ್ ಅವರು. ಸತೀಶರು ಅವನು ಒಳ್ಳೆ ಬಿಡ್ರಿ, ಬರೀ ಅದ್ರಿಂದ ನಂಗೆ ಬೇಜಾರು. ಮತ್ತೊಂದು ಕಸ ಹುಡುಗದ್ ಮಾಡ್ತಿಲ್ಲ, ಏನ್ ಮಾಡಿ ಬರೀ ಅದು ಒಂದೇ ಕೊಡ್ರಿ ನಾವು. ಹ್ಮ್. ಈಗ ಸತೀಶ್ ಅವರು ಯಾವಾಗ್ಲೂ ಮೇಕಪ್ ಮಾಡ್ಕೊಳ್ತಿದ್ದಾರಂತೆ, ನಿಜಾನಾ? ಮೇಕಪ್ ಮಾಡ್ಕೊಳ್ಳೋದೇ ನಿಜ ಮಾಡ್ತಿದ್ದಾರೆ. ನಿಜ ಮಾಡ್ಕೊಂತಿದ್ರ? ಎಷ್ಟೊತ್ತು ತಗೊಳ್ತಿದ್ರು ಒಂದ್ ಮೇಕಪ್ ಮಾಡ್ಕೊಳಕ್ ಅವರು? ಅವ್ರು ಬಳತ ಮಾಡ್ಕೋತಿದ್ರು. ಅದ ಚಂದ್ರ ಪರ್ವ ಅದ್ರಲಿಂದೆ ಬ್ಯಾಸರಾಗಿ ಹ್ಮ್. ಗಿಲಾಸ್ ಹೊಡೆದ ಬಂದು ಗ್ಲಾಸ್ ಹೊಡೆದ್ಬಿಟ್ರು. ಬಾತ್ರೂಮ್ 6 ಮಂದಿ ಜಳಕ ಮಾಡಿ ಹೋದ್ರಂತ ಹೊರಗೆ ಬರ್ಲಿಲ್ಲ ಅಂತ. ಅಯ್ಯೋ. ಬದಲಿಯವ್ರು 6 ಮಂದಿ ಮಾಡಿ ಹೋದ್ರು ಬರ್ಲಿಲ್ಲ. ನಾನು ಏನ್ ಮಾಡ್ಲಿ, ನನ್ ನೀರಡಿಕೆ ಆಗ್ಯದ ಅಂತ ಹೇಳದ್ ಬಿಟ್ಟು ಬಂದ ಕೈ ಅಂತದು. ಹಂಗ್ ಬಿಟ್ಟು ಬರ್ಲಕ್ ಬರಲ್ಲ ಅದು. ಕೈಯ ಜಂಟಿ ಇದ್ದವ್ರು ಅವ್ ತೆಗೆದು ಬಂದು ಗಲಾಟೆ ಆಯ್ತಾವ. ಗಲಾಟೆ ಮಾಡಿದ್ರ? ಓಕೆ. ಈ ಅಭಿಷೇಕ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಭಿಷೇಕ್ ಅವನು ಒಳ್ಳೆ ಕೂಡ ಆಡ್ತಾನ. ನೀವ್ ಎಲ್ಲರೂ ಒಳ್ಳೆಯವ್ರು. ಎಲ್ಲರೂ ಒಳ್ಳೆಯವ್ರು. ಯಾರು ಮತ್ತೆ ನಮ್ಗೆ ಒಳ್ಳೆತನನೇ ತೋರ್ಸ್ಯಾರ ಅವ್ರ ಬಗ್ಗೆ ನಿಮ್ ಒಪಿನಿಯನ್ ಹೇಳಿ, ಅಭಿಪ್ರಾಯ ಹೇಳಿ. ಅದೇ ಏನ್ ಹೇಳ್ತೀನಲ್ಲ, ಎಲ್ಲರೂ ಒಳ್ಳೆತನನೇ ತೋರ್ಸ್ಯಾರ. ಕೆಟ್ಟತನ ಹೆಂಗ್ ಹೇಳಕ್ ಬರ್ತ? ಸುಳ್ಳಂತ್ರ ಹೇಳಕ್ ಆಗಲ್ಲ. ಇದ್ದ ಹೇಳ್ಬೇಕು. ನಮ್ಗೆ ಏನನ್ನ ಅಂತದ್ ಮಾಡಿದಂದ್ರು ಹಿಂಗ್ ಮಾಡ್ಯಾರ ಏನು ಮಾಡ್ಯಾರ ನಾವು ಹುಟ್ಟಿಸ್ಕೊಂಡ್ ಹೆಂಗ್ ಹೇಳಕ್ ಬರ್ತ? ಅದು ಹುಟ್ಟಿಸ್ಕೊಂಡ್ ನಮ್ಗ ಅದ್ ಇನ್ನೊಂದು ಪೋಣಿಸಿ ಅದು ಹೇಳಕ್ ಬರಲ್ಲ. ಇದ್ದೇ ಒಂದು ನಿಜ 1-2 ಮಾತು ಹೇಳಿಕೆ ನಾವ್ ಸುಮ್ಮನಾಗವ್ರು. ಅದಕ್ ಸುಳ್ಳಿಗೆ ಸುಳ್ಳ ಹೇಳಿದ್ರ ಅದು ನಿಜ ಆಗಲ್ಲ ರೀ. ಮತ್ತೆ ನಮ್ಗೆ ಅದಕ್ಕೆ ಕೆಟ್ಟ ಹೆಸರು. ಎಷ್ಟೇ 4 ಮಾತಿರ್ಲಿ ಅದು ಸತ್ಯ ಹೇಳ್ಬೇಕು. ಏನಿ ಸದ್ಯ ಬಂದು ಕಡಿತಾರ ಅಂದ್ರೂ ಅದು ನಿಜ ಹೇಳ್ಬೇಕು. ತಪ್ಪು ಮಾಡಿದ್ ನಾ ತಪ್ಪು ಮಾಡೀನಿ, ತಪ್ಪು ಮಾಡ್ಕೊಂಡ್ ನಿಂದಿರ್ಬೇಕು ಎದ್ದು. ತಪ್ಪು ಮಾಡಿದ ಕುಂದಿರ್ಬೇಕು, ತಪ್ಪು ಮಾಡ್ಲಿಕ್ಕೆ ಎದ್ದು ಹೇಳ್ಬೇಕು ಅಷ್ಟೇ. ಇವರು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನ್ ಬಗ್ಗೆ ಆಕಿನೂ ಒಳ್ಳೆ ಎಲ್ಲ. ಆದ್ರೂ ಒಂದೊಂದ್ಸಲ ಬರೋದಲ್ರಿ ಜಗಳ ಎಲ್ಲರಿಗೆ. ಅವರೇ ಜಾಸ್ತಿ ಜಗಳ ತೆಗಿಳ್ತಾರಂತ, ನಿಜಾನಾ? ಮತ್ತೆ ಅದೇ ಹೇಳ್ತೀನಿ, ಇದೆ ಮಕ್ಳ ಜಗಳ ಇದ್ದಂಗ. ಮಕ್ಳ ಜಗಳ ಇದ್ದಂಗ ತಾಸ್ ಜಗಳ ಆಡುದು, ತಾಸ್ ಕಲ್ತ್ ಬಿಡೋದು ಅಷ್ಟೇ. ಎಲ್ಲರೂ ಹಂಗೆ. ಜಾನ್ವಿಯವ್ರನು ಅವಳು ಒಳ್ಳೆ ಮನುಷ್ಯ. ಅವಳು ಅಡಿಗೆ ಮಾಡಕ್ ಚೆನ್ನಾಗಿ ಮಾಡ್ತಿದ್ರು. ಅಡಿಗೆ ಮಾಡಕ್ ಚೆನ್ನಾಗಿ ಬರುತ್ತೆ. ಅಡಿಗೆ ಮಾಡಕ್ ಸಾರು ಅನ್ನ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ನಾ ಚಪಾತಿ ಇಟ್ಟನ ಚಪಾತಿ ನಾ ಮಾಡ್ತಿದ್ದೆ. ಅನ್ನ ಸಾರು ಅವ್ರು ಮಾಡ್ತಿದ್ವಿ. ಪಾತ್ರೆ ಇನ್ನೊಬ್ರು ತೊಳಿತಿದ್ವಿ. ಒಬ್ಬೊಬ್ರು ಹೊಂದ್ಕೊಂಡ್ ಮಾಡ್ಕೊಂಡು ಊಟ ಮಾಡಿ ಹೋಗ್ತಿದ್ದೆ. ಧ್ರುವಂತ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ ಮಗ ಅವನು ಒಳ್ಳೆಯವನ್ನ ಬಿಡ್ರಿ, ನಮ್ಗೆ ಟಾಟ ಹೇಳಿ ಕೊಡ್ತಿದ್ದ. ಹಂಗಮ್ಮ ಹಿಂಗಮ್ಮ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಈಗ ಇದನ್ನ ಹಿಂಗ್ ಮಾಡ್ಬೇಕು, ಚೆನ್ನಾಗಿ ಮಾತಾಡ್ಬೇಕು, ಯಾರಿಗೆ ಹೆದರ್ಕೊಳಂಗಿಲ್ಲ, ಇಲ್ಲಿ ಧೈರ್ಯವಾಗಿ ಮಾತಾಡ್ಬೇಕಂತ ನಮ್ಗೆ ಹೇಳ್ತಿದ್ದೆ. ಧೈರ್ಯ ಹೇಳ್ತಿದ್ದ.
ಅವನು ಹಂಗ ಅಲ್ಲಿ ಇಲ್ಲಿ ಅದು ಅಂತಂದ್ ಇದನ್ನ ತಂದ ಹಂಗ ಹೇಳೋ ಪದ್ಧತಿ ಇಲ್ಲ. ಏನಿದ್ರು ನಾ ಇಬ್ರು ಮಾತಾಡ್ತಿದ್ದೆ. ಒಳ್ಳೆ ಮನುಷ್ಯ. ಗಿಲ್ಲಿ ಬಗ್ಗೆ? ಗಿಲ್ಲಿಯ ಒಂಥರ ಎಲ್ಲಾ ಕಡೆ ಕಾಮಿಡಿ. ಎಲ್ಲ ಕಡೆ ಕಾಮಿಡಿ. ನಾವ್ ಏನೇ ಸೀರಿಯಸ್ ಆಗ ಅಂದ್ರೂ ಹಚ್ಕೋತಿದ್ಲ, ನಕ್ಕೋತ್ ಮಾತಾಡ. ಒಳ್ಳೆ ಹುಡುಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.